ರಕ್ಷಣಾ ವಿಶ್ಲೇಷಕರಾದಂತಹ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ, ಥ್ಯಾಂಕ್ ಯು. ಸರ್, ನಾವು ನೋಡ್ತಾ ಇರೋ ಹಾಗೆ ಪ್ರತಿಯೊಬ್ಬರ ರಕ್ತ ಕೂಡ ಕುದಿತಾ ಇತ್ತು ಏಪ್ರಿಲ್ 22ರ ದಾಳಿ ಆದ ನಂತರದಲ್ಲಿ. ಈಗ ಒಂದು ರೀತಿ ಒಂದು ಮಟ್ಟಿಗೆ ಸಮಾಧಾನ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಮಾತನಾಡ್ತೀನಿ ಸರ್. ನಮ್ಮ ಜೊತೆ ಬ್ರಿಗೇಡಿಯರ್ ಆದಂತಹ ರವಿ ಮುನಿಸ್ವಾಮಿ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ, ಜೈ ಹಿಂದ್, ಜೈ ಭಾರತ. ಎಸ್, ನಾನು ಮಾತಾಡ್ತಾ ಹೋಗ್ತೀನಿ ಸರ್. ಗಿರೀಶ್ ಸರ್, ನಾನು ಹೇಳ್ತಾ ಇದ್ದೆ ಒಂದು ಕಡೆ ಸಮಾಧಾನ ಅಂತ ಹೇಳ್ಬೋದು, ಬಟ್ ಇದು ಇಷ್ಟಕ್ಕೆ ಸಾಕಾ? ಇದಿಷ್ಟೇ ತೃಪ್ತಿ ತಂದಿದ್ಯಾ? ಇದಕ್ಕೆ ನಿಲ್ಲಿಸ್ತಾರಾ ಹೇಗೆ ಅಂತ ನೋಡಿ, ಈ ಒಂದು ದಾಳಿಯಿಂದ ಟೆರರಿಸ್ಟ್ ಅಂತೂ ನಿಲ್ಲಲ್ಲ, ಟೆರರಿಸಮ್ ಅಂತೂ ನಿಲ್ಲಲ್ಲ. ನಿಜ. ಅವರು ಈಗ ಒಂದು ತಿಂಗಳು ಸುಮ್ಮನೆ ಇರ್ಬೋದು, ಇಲ್ಲ 15 ದಿವಸ ಸುಮ್ಮನೆ ಇರ್ಬೋದು, ಮತ್ತೆ ಈ ದಾಳಿ ನಡೀತಾನೇ ಇರುತ್ತೆ ನಮ್ಮ ಮೇಲೆ. ಇವರೊಂಥರ ರಕ್ತ ಬೀಜಾಸುರರ ಥರ. ನೀವು 20 ಜನ ನೋಡಿದ್ರೆ 1 ಲಕ್ಷ ಜನ ಹುಡ್ಕೋತಾರೆ, ಆ ಥರ. ಸೊ ಇದು ಒಂದು ಸಮಾಧಾನಕರ ಅಂತೂ ತಂದಿದೆ. ವಿಲ್ ರಿಟ್ಯಾಲಿಯೇಟ್ ಅಂತ ಒಂದು ಕರೆಕ್ಟಾಗಿ ಅವ್ರಿಗೊಂದು ಸಂದೇಶ ಹೋಗಿದೆ. ಎವ್ರಿ ಅಟ್ಯಾಕ್ ಆ್ಯಸ್ ಅನ್ ಆನ್ಸರ್ ಫ್ರಮ್ ಇಂಡಿಯಾ ಅಂತ ಕರೆಕ್ಟಾಗಿ ನಾವು ತೋರಿಸಿದ್ದೀವಿ. ಈ ಸಲ ತೋರಿಸಿರೋದಂತೂ ಹತ್ತತ್ರ ಅವ್ರ ಹಾರ್ಟ್ ಆಫ್ ಪಾಕಿಸ್ತಾನ್ಗೆ ಒಡೆದು ತೋರಿಸಿದ್ದೀವಿ. ನಾವು ಈ ಮಟ್ಟಕ್ಕೂ ಹೋಗ್ತೀವಿ ಅಂತ ಅವ್ರಿಗೊಂದು ಸಂದೇಶ ಅಂತೂ ರವಾನೆ ಆಗಿದೆ. ಏನೇ ಒಂದು ದಾಳಿ ಮಾಡಿದ್ರು ಪ್ರತಿ ದಾಳಿ ಇದ್ದೇ ಇರುತ್ತೆ ಭಾರತದ ಕಡೆಯಿಂದ. ಫಸ್ಟು ಸರ್ಜಿಕಲ್ ಮಾಡಿದ್ವಿ, ಸಣ್ಣ ಮಟ್ಟದ್ದು. ನೆಕ್ಸ್ಟ್ ಬಾಲಾಕೋಟ್ ಮಾಡಿದ್ವಿ, ಸ್ವಲ್ಪ ದೊಡ್ಡ ಮಟ್ಟದ್ದು. ಇದು ಇನ್ನೂ ದೊಡ್ಡ ಮಟ್ಟದ್ದು. ಸೊ ಈ ಥರ ಎಸ್ಕಲೇಟ್ ನಾವು ಮಾಡ್ತಾ ಇದ್ದೀವಿ ಅಂತ ಅವ್ರಿಗೊಂದು ಸಂದೇಶ ಅಂತ ರವಾನೆ ಆಗಿದೆ. ಅಲ್ಲ, ಅಟ್ಯಾಕ್ ಮಾಡಬಹುದು ಅನ್ನೋದಿತ್ತು, ಆದರೆ ಈ ಮಟ್ಟಕ್ಕೆ ಅಟ್ಯಾಕ್ ಮಾಡಬಹುದು ಅನ್ನೋ ನಿರೀಕ್ಷೆ ಇರಲಿಲ್ಲ. ಬಟ್ ಎಸ್ಕಲೇಟ್ ಮಾಡಿದ್ದೀವಿ. ಬಟ್ ಇದರಿಂದ ನಮ್ಮ ಭಾರತಕ್ಕೆ ನಮಗೆ ಬೇಕಾಗಿರುವಂಥ ಒಂದು ನೆಮ್ಮದಿ, ಈ ಟೆರರಿಸ್ಟ್ ಮುಕ್ತ ಪಾಕಿಸ್ತಾನ ಆಗುತ್ತಾ? ಖಂಡಿತ ಆಗಲ್ಲ. ಇದು ಜಸ್ಟ್ ಅವ್ರಿಗೆ ಒಂದು ಮೊದಲನ ಹೆಜ್ಜೆ, ಸಣ್ಣ ಹೆಜ್ಜೆ ಇಟ್ಟಿದ್ದೀವಿ ಈ ಒಂದು ಡೈರೆಕ್ಷನಲ್ಲಿ. ಸೊ ನಮಗೆ ಬೇಕಿರುವಂಥದ್ದು ಅಲ್ಲಿ ಯಾರು ರ್ಯಾಡಿಕಲೈಸ್ ಮಾಡಿ ಇಂಥವ್ರನ್ನ ಹಾಕಿ ಕಳಿಸ್ತಾ ಇದ್ದಾರಲ್ಲ, ಅಂಥ ತಲೆಗಳು ಹೋಗ್ಬೇಕು ನಮಗೆ. ಅಂಥ ತಲೆಗಳು ಹೋಗೋ ತನಕ ಇದು ಮುಗಿದೇ ಇರೋ ಕತೆ. ಇವತ್ತು ಆ ಬಿಲ್ಡಿಂಗ್ ಹೊಡೆದಿದ್ದೀವಿ, ಇನ್ಫ್ರಾಸ್ಟ್ರಕ್ಚರ್ ಹೊಡೆದಿದ್ದೀವಿ, ಅಲ್ಲಿಂದ 70ರಿಂದ 80 ಜನ ಸತ್ತಿದ್ದಾರೆ ಆ ಉಗ್ರರು. ಅವರೆಲ್ಲ ಟೈರ್ 2, ಟೈರ್ 3. ತುಂಬ ದೊಡ್ಡದು ಅಂದರೆ ಆ ಮನ್ಸೂರ್ ಅಜಾರ್, ಅವನ ಮನೆ ಕಡೆಯವರು ತಿಳ್ಕೊಂಡಿದ್ದಾರೆ. ಅವನೇನು ದುಃಖದಲ್ಲಿದ್ದಾನೆ ಅಂತಾರೆ. ನನಗೇನೋ ಒಂದು ದುಃಖದಲ್ಲಿದ್ರೂ ಕೂಡ ಮಾತಾಡಿದಾನೆ. ಅವ್ರು ಹಂಗೂ ಹೊಗಳ್ತಾನೆ, ನಮ್ಮವರೆಲ್ಲ ಬೇಗ ಖುಷಿಯಾಗಿ ಹೋದ್ರು, ಇದಕ್ಕೆ ಜಿಹಾದಿ ಮಾಡ್ಕೊಂಡು ಹೋದ್ರು, ನಾನು ಹೋಗ್ಬಿಟ್ಟಿದ್ರೆ ಚೆನ್ನಾಗಿತ್ತು ಅನ್ನೋ ಒಂದು ಹೇಳಿಕೆ ಕೊಡ್ತಾನೆ. ಖುಷಿಯಾಗೇ ಇದ್ದಾನೆ ಅವನು. ಏನು ದುಃಖ ಅಂತ ಅವ್ರ ತಲೆಯಲ್ಲಿ ಬರೋಲ್ಲ, ಅವ್ರಿಗೆ ಆ ದುಃಖ ಅನ್ನೋದಿರಲ್ಲ. ಸೊ ನನ್ನ ಅನಿಸಿಕೆ, ನೆಕ್ಸ್ಟು ಯಾವ ಮಟ್ಟಕ್ಕೆ ಟೆರರಿಸ್ಟ್ನ ಎಲಿಮಿನೇಟ್ ಮಾಡ್ತಾರೆ, ನೆಕ್ಸ್ಟು ಭಾರತದ ತಂತ್ರ ಏನು, ಅವ್ರನ್ನ ಭಿಕ್ಷೆ ಬೇಡೋ ಸ್ಥಿತಿಗೆ ತಗೊಂಬಂದು, ಊಟ ಇಲ್ಲದೆ ಇರೋ ಸ್ಥಿತಿಗೆ ತಗೊಂಬಂದು, ಬೇಡಪ್ಪ ನೀವು ಏನು ಬೇಕೋ ನೀವು ತಗೊಂಡೋಗಿ ನಮ್ಮನ್ನು ಬಿಟ್ಬಿಡಿ ಅನ್ನೋ ಸ್ಥಿತಿಗೆ ತರೋ ತನಕ ಇದು ಮುಗಿದೇ ಇರೋ ಕತೆ. ಆ ಸ್ಥಿತಿ ತರಕ್ಕೆ ಯುದ್ಧನೇ ಪರಿಹಾರ ಅಲ್ಲ. ಈಗಾಗಲೇ ನಾವು ಯುದ್ಧ ಶುರು ಮಾಡಿದ್ದೀವಿ, ಎಕನಾಮಿಕ್ ಆಗಿ ಶುರು ಮಾಡಿದ್ದೀವಿ. ನೀರು ಅವ್ರಿಗೆ ಕಟ್ಟಾಕಿದ್ದೀವಿ. ಈ ಕಡೆ ಸಪ್ಲೈಸ್ ಅವ್ರಿಗೆ ಹೋಗ್ಬೇಕಾಗಿರೋ ಬೇಸಿಕ್ ನೀಡ್ಸ್ಗಳು ಕಟ್ಟಾಕಿದ್ದೀವಿ. ಅವ್ರಿಗೆ ಮಾತ್ರೆಗಳು ಕಟ್ಟಾಕಿದ್ದೀವಿ. ಸೊ ಪ್ರತಿ ಒಂದೊಂದು ಹಂತದಲ್ಲೂ ಅವ್ರಿಗೆ ಹೊಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಿನ್ನೆ 15 UNSC ಕೌನ್ಸಿಲ್ ಮೆಂಬರ್ಸಲ್ಲಿ 13 ಜನಕ್ಕಾಗಲೇ ನಾವು ಮಾತಾಡಿದ್ದೀವಿ. ನೆನ್ನೆ ಅಜಿತ್ ದೋವಲ್ ಅವರಾಗಲಿ, ಮಿಸ್ತ್ರಿ ಅವರಾಗಲಿ ಮಾತಾಡಿ, ಈವನ್ ಚೈನಾಗೂ ಮಾತಾಡಿದ್ದಾರೆ. ಸೊ ಇವ್ರಿಗೆ ಯಾವುದೇ ವಿಧವಾದ ಅನುದಾನಗಳು ಬರಬಾರ್ದು IMF ಕಡೆಯಿಂದ ಆಗಲಿ, ಮತ್ತು ಇವ್ರನ್ನ FATF ಗ್ರೇ ಲಿಸ್ಟ್ಗೆ ಹಾಕಲೇಬೇಕು. ಈ ಥರ ಒಂಥರ ಹೆಂಗೆ ಹೇಳ್ತಾರೆ ಅಂದರೆ, ತುಂಬಾ ಒಂಥರ ICU ಕಳಿಸೋ ಅಂಥ ಸ್ಥಿತಿಗೆ ತಂದು ಪಾಕಿಸ್ತಾನನ ಅದಾಗದಿಗೆ ಬಿಡ್ಕೊಂಡು ಬರಬೇಕಷ್ಟೇ ಹೊತ್ತು. ಅದಕ್ಕೆ ಯುದ್ಧ ಒಂದೇ ಪರಿಹಾರ ಅಲ್ಲ. ನಿಜ. ಹಾಗಾದ್ರೆ ಇನ್ನು ಏನೇನೆಲ್ಲ ಮಾಡ್ಬೋದು ಅದ್ರ ಬಗ್ಗೆ ಮಾತನಾಡೋಣ ಸರ್. ಇನ್ನು ರವಿ ಮುನಿಸ್ವಾಮಿ ಸರ್, ಈಗಾಗಲೇ ಸರ್ ಹೇಳ್ತಾ ಇದ್ರು, ಒಂದ್ ಕಡೆ ಉಗ್ರರು ಕೂಡ ಈಗಾಗಲೇ ಕೆಂಗಣ್ಣಿಗೆ ಗುರಿಯಾಗಿದ್ದೀವಿ. ಯಾಕೆಂದ್ರೆ ಉಗ್ರರ ತಾಣಗಳನ್ನೇ ನಾವು ಧ್ವಂಸ ಮಾಡಿರೋದು, ಅವರ ಫ್ಯಾಮಿಲಿಗಳೀಗ ನಾಶ ಆಗಿದೆ. ಒಂದ್ ಕಡೆ ಉಗ್ರರಿಗೂ ಕೂಡ ಪ್ರತೀಕಾರ ತೀರಿಸ್ಕೊಳ್ಬೇಕು ಅನ್ನುವಂತಹ ಹಪಾಪಿತನ ಇರುತ್ತೆ. ಜೊತೆಗೆ ಈಗಾಗಲೇ ಪಾಕಿಸ್ತಾನ ಸರ್ಕಾರ ಕೂಡ ಪ್ರತೀಕಾರಕ್ಕೆ ಕಾಯ್ತಾ ಇದೆ. ಒಂದ್ ರೀತಿ ಭಾರತ ಈಗ ಟಾರ್ಗೆಟ್ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ.
ಹೊರಗಡೆಯಿಂದ ನೋಡೋದಕ್ಕೆ ಹೋದರೆ ಪಾಕಿಸ್ತಾನ ತನ್ನ ಒಳಗಡೆ ಯೋಚನೆ ಏನು ಅಂತ ಹೇಳಿದ್ರೆ ಈ ಯುದ್ಧ ಮತ್ತೆ ಜಾಸ್ತಿ ಆಗಬಾರ್ದು ಅಂತ. ನೀವು ಹೇಳ್ತಾ ಇರೋದು ಜೊತೆ ನಾನು ಒಪ್ಕೊಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸ್ಥಿತಿ ಗೊತ್ತಾಗಿದೆ. ಈಗ ಪಾಕಿಸ್ತಾನ ಸಿವಿಲ್ ಗವರ್ಮೆಂಟು ಆ್ಯಂಡ್ ಮಿಲಿಟರಿ ಅಂತ ಎರಡು ತಗೊಂಡ್ರೆ ಸಿವಿಲ್ ಗವರ್ಮೆಂಟು ಇದಕ್ಕೆ ಒಗ್ಗಟ್ಟು ಕೊಡ್ತಾ ಇಲ್ಲ. ಆದರೆ ಹೊರಗಡೆ ಅವ್ರ ಕೈಯಲ್ಲಿ ಮಾತನಾಡೋಕ್ಕಾಗ್ತಾ ಇಲ್ಲ. ಆದರೆ ಇದು ನಡೀತಾ ಇರೋದೇ ಪಾಕಿಸ್ತಾನ ಸೈನ್ಯದಿಂದ. ಮುಖ್ಯವಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ ಈ ಯುದ್ಧ ಧ್ವಂಸಗೊಳಿಸಿರ್ಬೋದು. ಅವರು ನಮ್ಮ ಗಿರೀಶ್ವರು ಹೇಳಿದ್ರು ಇವಾಗ ಸುಮ್ಮನೆ ಇರ್ಬೋದು, ಮತ್ತೆ ಅವರು ಮತ್ತೆ ತಯಾರಿ ಮಾಡಿ ನಮ್ಮ ಭಾರತನೂ ಅದೇ ಥರ ಮಾಡ್ತಲ್ಲ, ತಯಾರಿ ಮಾಡಿಕೊಂಡೇ ಮಾಡಿದ್ದು. ಅವ್ರು ಗುರಿಟ್ಟಿದ್ದು ಬರೀ ಅವರ ಉಗ್ರವಾದ ಸ್ಥಳಗಳು ಮಾತ್ರ. ಯಾಕೆ ಅಂತ ಹೇಳಿದ್ರೆ ನಾವು ಈ ಒಂದು ದೊಡ್ಡ ಯುದ್ಧ ಮಾಡೋದಕ್ಕೆ ಸಿದ್ಧ ಇಲ್ಲ, ಯಾಕೆಂದರೆ ಇದರಿಂದ ನಾಶವನ್ನೇ ಹೊರತು ಬೆಳವಣಿಗೆ ಏನೂ ಆಗೋದಿಲ್ಲ ಅಂತೇಳಿ ಒಂದು ಸಂದೇಶ ಬರೀ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಕೊಟ್ಟಿದೆ. ಆದರೆ ನಾನು ಮತ್ತೆ ಮತ್ತೆ ಒಂದು ಹೇಳೋದೇನೆ, ಯುದ್ಧ ಮಾಡದೆ ಭಾರತ ಪಾಕಿಸ್ತಾನ ಯುದ್ಧ ಗೆಲ್ಲಬೇಕು. ಯಾಕೆ ಗೆಲ್ಲಬೇಕು ಅಂತ ಹೇಳಿದ್ರೆ ಅವರ ಸಾರ್ವಜನಿಕರಿದಾರಲ್ಲ, ಈಗ ಕೆಲವು ದಿನ ಮುಂದೆ ಸಾಕಷ್ಟು ಜನ ಅಲ್ಲಿ ಇಮ್ರಾನ್ ಖಾನ್ ಸಪೋರ್ಟರ್ಸು ಇಸ್ಲಾಮಾಬಾದಲ್ಲಿ ಎಲ್ಲ ಒಗ್ಗೂಡಿದ್ರು. ಮತ್ತೆ ಅದನ್ನೇ ಏನೋ ಇದು ಸೈನ್ಯರು ಅದನ್ನೇ ನ್ಯೂಟ್ರಲೈಸ್ ಮಾಡಿಬಿಟ್ರು. ಸೊ ಆ ಥರ ಈ ಸಾರ್ವಜನಿಕರನ್ನೇ ಮುಂದುವರಿಸಿ, ಯಾಕೆಂತಂದರೆ ಒಂದು ಸರ್ಕಾರ ಅಂತ ಹೇಳಿದ್ರೆ ಸರ್ಕಾರ ಮಾತ್ರನೇ ಇಲ್ಲ, ಸಾರ್ವಜನಿಕರಿಗೂ ಸರಿಸಮಾನವಾದ ಹಕ್ಕಿದೆ, ಸರಿಯಾದ ದೇಶನ ಸರಿಯಾದ ದಿಶೆಯಲ್ಲಿ ತಗೊಂಡೋಗೋದಕ್ಕೆ. ಸೊ ಅನ್ಲೆಸ್ ಪಾಕಿಸ್ತಾನ್ ಸಿವಿಲಿಯನ್ಸು, ಯಾಕೆಂದರೆ ಅವ್ರು ಭಾಳನೇ ತೊಂದರೆ ಆಗ್ತಾ ಇದೆ ಪಾಕಿಸ್ತಾನ ಸಿವಿಲಿಯನ್ ಸಾರ್ವಜನಿಕರಿಗೆ. ಅಷ್ಟೇ ಅಲ್ಲ, ಅವ್ರಿಗೆ ಊಟದಾಗಿಂದನೂ ಅವ್ರಿಗೆ ಭಾರತನೇ ದ್ವೇಷಿಸಬೇಕು ಅನ್ನೋದೇ ಅವ್ರಿಗೆ ಹೇಳ್ಕೊಡ್ತಾ ಇರೋದು. ಅದೆಲ್ಲ ಹೋಗೋ ತನಕ ಈ ಒಂದು ಉಗ್ರ ಮತ್ತೆ ಕಂಟಿನ್ಯೂ ಆಗುತ್ತೆ. ಈಗ ಆಗಿರೋದು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ನನಗೆ ಒಂಚೂರು ಸಾರ್ಥಕವಾಗ್ತಾ ಇಲ್ಲ. ಹೇಳ್ತಿದ್ದಾರೆ ನಮ್ಮ ಗಿರೀಶ್ ಅವರು ಹೇಳಿದ್ರು ಸಾರ್ಥಕ ಅಂತ ಹೇಳ್ಬಿಟ್ಟು, ಅದೇ ತಾತ್ಕಾಲಿಕ ಸಾರ್ಥಕ, ಆದರೆ ನನಗೆ ಆ ಸಾರ್ಥಕನೂ ಇಲ್ಲ. ನಮ್ಮವ್ರನ್ನೂ ಒಬ್ಬರು ಕೆಲವರು ತೀರ್ಕೊಂಡಿದ್ದಾರೆ, ಅವ್ರನ್ನೂ ಬೇಕಾದಷ್ಟು ದಾಳಿ ಮಾಡ್ತಿದ್ದಾರೆ. ಬಟ್ ಇದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಒಳ್ಳೆ ಒಂದು ಇಂಟೆಲಿಜೆನ್ಸ್ ಸೋರ್ಸ್ ಎಸ್ಟಾಬ್ಲಿಷ್ ಮಾಡಬೇಕು. ಯಾವಾಗ ಅವರು ತಯಾರಿಗೆ ಶುರು ಮಾಡ್ತಾರೋ ಆವಾಗ ಅವರು ಅದನ್ನೇ ಇದು ಸಾರ್ಥಕ ಅಂದ್ರೆ ಸರ್ ಉಗ್ರ ನಿರ್ಮೂಲನೆ ಆದ್ರೆ ಮಾತ್ರ ಇದು ಸಾರ್ಥಕ ಅನ್ನುವಂಥದ್ದು. ಅಂದ್ರೆ ನೀವ್ ಹೇಳೋ ಪ್ರಕಾರ ಯುದ್ಧ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ರಿ ಸರ್. ನಾನು ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದಷ್ಟು ಪಾಯಿಂಟ್ಸ್ಗಳು ಏನೇನು ಆಯಿತು ನಿನ್ನೆ ಆದಂತಹ ಘಟನೆಗಳು ಮತ್ತೆ ಇವತ್ತು ಏನೇನು ಆಗ್ತಾ ಇದೆ ಗಡಿ ಭಾಗದಲ್ಲಿ ಅದೆಲ್ಲವನ್ನ ಕೂಡ ಗಮನಿಸ್ತಾ ಹೋಗೋಣ. ಉಗ್ರ ನೆಲೆಗಳ ಮೇಲೆ ಸೇನೆ ದಾಳಿಗೆ ರಣರೋಚಕವಾಗಿತ್ತು. ಪಕ್ಕಾ ಪ್ಲಾನ್, ಒಮ್ಮೆಲೆ ಮಿಸೈಲ್ಗಳ ಮಳೆಯೇ ಸುರಿಯತ್ತೆ ನೋಡಿ. ಒಂದ್ ಕಡೆ ಏರ್ ಸ್ಟ್ರೈಕ್, ಇನ್ನೊಂದ್ ಕಡೆ ಭೂಸೇನೆ ದಾಳಿ, ವಾಯುಸೇನೆ ಮತ್ತೆ ಭೂಸೇನೆಯಿಂದ ಬಿಗ್ ಆಪರೇಷನ್ ನಡೆಯುತ್ತೆ. ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ವಾಯುಸೇನೆ. ಭೂಸೇನೆಯಿಂದಲೂ ಏಕಕಾಲದಲ್ಲಿಯೇ ಕ್ಷಿಪಣಿ ದಾಳಿ ನಡೆಯುತ್ತೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ನಮ್ಮ ಸೇನೆ ಅಟ್ಯಾಕ್ ಅನ್ನ ಮಾಡಿರೋದು. ನಾವು ಪದೇ ಪದೇ ಹೇಳ್ತಾ ಇದೀವಿ ಯಾವ ರೀತಿ ಅಟ್ಯಾಕ್ ಆಯಿತು ಮತ್ತೆ ಅಲ್ಲಿನ ದೃಶ್ಯಗಳು ಯಾವ ರೀತಿ ಕಂಡು ಬರ್ತಾ ಇದೆ, ಮತ್ತೆ ಈ ಒಂದು ದಾಳಿಯನ್ನ ನಡೆಸೋಕೆ ಏನೆಲ್ಲ ತಯಾರಿಗಳಾಯಿತು ಅನ್ನುವಂಥದ್ದು. ಒಂದ್ ಕಡೆ ಈಗಾಗಲೇ ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಿದ್ರು ಪ್ರಧಾನಿ ಮೋದಿ ಅವರು. ಅವರನ್ನ ಹುಡುಕಿ ಹೊಡಿತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದೇ ರೀತಿಯಲ್ಲೇ ಅವರ ಉಗ್ರ ತಾಣಗಳು ಎಲ್ಲೆಲ್ಲಿದೆ ಅನ್ನೋದನ್ನ ಫಸ್ಟ್ ಸ್ಕೆಚ್ ಹಾಕೊಳ್ತಾರೆ. ಮೇನ್ ಆಗಿ ಉಗ್ರರು ಎಲ್ಲೆಲ್ಲಿ ನೆಲೆಸಿರ್ತಾರೆ, ಯಾವ ಪ್ರದೇಶದಲ್ಲಿ ಹೆಚ್ಚಾಗೇ ಇರ್ತಾರೆ ಅದನ್ನ ಲೆಕ್ಕಾಚಾರ ಹಾಕ್ತಾರೆ. ಅದಾದ ನಂತರದಲ್ಲಿ ಟಾರ್ಗೆಟ್ ಹೇಗಿರಬೇಕು, ವಾಯುಸೇನೆ ಯಾವ ರೀತಿ ಸ್ಟ್ರೈಕ್ ಮಾಡಬೇಕು, ಭೂಸೇನೆ ಯಾವ ರೀತಿ ಅಟ್ಯಾಕ್ ಮಾಡಬೇಕು,